ಹರಿ ಓಂ ನಮಸ್ಕಾರ. ನಾನು ನಿಮ್ಮ ಸಾಯಿ ಕೃಷ್ಣನ್. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ 2025 ಮತ್ತು 26 ಯುಗಾದಿಯ ವರ್ಷ ಭವಿಷ್ಯವನ್ನು ನಾನು ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಶ್ರೀ ವಿಶ್ವ ವಸು ನಾಮ ಸಂವತ್ಸರದ 2025ರಿಂದ 2026ರವರೆಗೆ ನಾನು ಯುಗಾದಿಯ ಮಕರ ರಾಶಿಯ ಯಾವ ರೀತಿಯಲ್ಲಿ ಗೋಚಾರ ಫಲ ಇದೆ ಅಂತ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಯಾವ ರೀತಿ ಅಂತಂದರೆ, ಇದು ಒಂದು 5 ವರ್ಷದಲ್ಲಿ ಮಕರ ರಾಶಿಯವರು ಪಡ್ಲಾರ್ದಂಥ ಕಷ್ಟಗಳನ್ನು ತುಂಬ ಪಟ್ಟಿದ್ದೀರ. ಯಾವ ರೀತಿ ಪಟ್ಟಿದ್ದೀರ ಅಂತಂದರೆ, ಶನಿ ನಿಮಗೆ 8ನೇ ಸ್ಥಾನಕ್ಕೆ ಬಂದು ಕೂತ್ಕೊಂಡಿದ್ದ. 8ನೇ ಸ್ಥಾನಕ್ಕೆ ಅಂತಂದರೆ, ಮಾಡುವಂಥ ಕೆಲಸಗಳಲ್ಲಿ ನೀವು ಎಷ್ಟು ಶ್ರದ್ಧೆ ಇಟ್ಟು ಮಾಡ್ತು ಅಂದ್ರೂ ಯಾವುದೂ ಕೆಲಸ ಅನ್ನೋದು ಆಗ್ತಾ ಇರಲಿಲ್ಲ, ಆಯಿತಾ. ಮತ್ತು ಉದ್ಯೋಗದಲ್ಲೂ ಆಯಿತು. ಉದ್ಯೋಗದಲ್ಲಿ ಯಾವ ರೀತಿಯಲ್ಲಿ ತೊಂದರೆಗಳಾಗ್ತಾ ಇತ್ತು. ನೀವು ಇವಾಗ ಉದ್ಯೋಗದಲ್ಲಿ ನಿಮ್ಮ ಮ್ಯಾನೇಜರಿಂದ ಜಗಳ ಆಡುವಂಥದ್ದು, ಆ ರೀತಿಯಲ್ಲಿ ಆಗಿ ನಿಮ್ಮ ಕೆಲಸಗಳಿಗೆ ತೊಂದರೆ ಅನ್ನೋದು ಆಗ್ತಾ ಇತ್ತು. ಮತ್ತು ವರ್ಕ್ ಪ್ರೆಷರ್ ಅನ್ನೋದು ಸಿಕ್ಕಾಪಟ್ಟೆ ಇತ್ತು. ನೀವು ಎಷ್ಟು ಕಷ್ಟಪಡ್ತಿದ್ರಿ, ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಯಾವುದೂ ಸಿಗ್ತಾ ಇರಲಿಲ್ಲ. ಇವಾಗ ಇದೆ ನಿಮಗೆ ಶನಿ ಕಾಟ್ ಅನ್ನೋದು 100ಅಲ್ಲಿ ಒಂದು 80% ಕಡಿಮೆ ಆಗಿದೆ, ಆಯಿತಾ. 80% ಇನ್ನು ಮಿಕ್ಕಿರುವಂಥ ಭಾಗ ಏನಿದೆ, ಶನಿ ಪ್ರಭಾವ ಅನ್ನೋದಿದೆ. ಇವಾಗ ನಿಮಗೆ 7.5 ಶನಿ ಅನ್ನೋದು ಬಿಟ್ಟು ಹೋಗ್ತಾ ಇದ್ದಾನೆ. ಎಲ್ಲ ರೀತಿಯಲ್ಲಿ ನೀವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳಲ್ಲಿ ತುಂಬಾ ಯಶಸ್ವಿ ಅನ್ನೋದು ಆಗ್ತೀರ, ಆಯಿತಾ. ಮತ್ತು ಉದ್ಯೋಗದಲ್ಲಿ ಏನು ತೊಂದರೆ ಮಾಡ್ತಾ ಇದ್ರು, ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಕಷ್ಟದಲ್ಲಿ ಕಷ್ಟ ಏನು ಕೊಡ್ತಾ ಇದ್ರು, ತಕ್ಕ ಪ್ರತಿಫಲ ಅನ್ನೋದು ನಿಮಗೆ ಸಿಗುತ್ತೆ. ಮತ್ತು ಕೆಲಸ ಮಾಡುವಂಥದ್ರಲ್ಲಿ ತುಂಬಾ ಲಾಭ ಅನ್ನೋದಿದೆ. ಅಂತಂದರೆ ಕೆಲಸ ಮಾಡುವಂಥದ್ರಲ್ಲಿ ತುಂಬ ಲಾಭ ಇದೆ ಅಂತಂದರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರ. ಇನ್ವೆಸ್ಟ್ಮೆಂಟ್ ಅಂತಂದರೆ ಇವಾಗ ಅಂಗಡಿ ಮಾಡುವಂಥದ್ದು, ಒಂದು ಯಾವುದೋ ಒಂದು ಸೈಡ್ ಬಿಸ್ನೆಸ್ ಮಾಡುವಂಥದ್ದು, ಮತ್ತು ರಿಯಲ್ ಎಸ್ಟೇಟ್ ಮಾಡುವಂಥದ್ದು, ಉದ್ಯೋಗ ಮಾಡುವಂಥದ್ದು, ಮತ್ತು ಒಂದು ಸಣ್ಣ ಪುಟ್ಟ ಯಾವುದೋ ಒಂದು ಪಾನಿಪುರಿ ಅಂಗಡಿ ಹಾಕುವಂಥದ್ದು, ಅದು ಯಾವುದೋ ಸಣ್ಣ ಪುಟ್ಟ ವಿಚಾರಗಳು ಮಾಡ್ತಾ ಇದ್ರಲ್ಲ, ಅದರಲ್ಲಿ ತಕ್ಕಂತೆ ಪ್ರತಿಫಲ ಅನ್ನೋದು ನಿಮಗೆ ಸಿಗ್ತದೆ. ಈ ವರ್ಷ ತುಂಬಾ ಯುಗಾದಿ ಆದ ಒಂದು 2 ತಿಂಗಳ ಒಳಭಾಗದಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟ್ ಅನ್ನೋದು ಬರುತ್ತೆ, ಆಯಿತಾ. ಮಕ್ಕಳ ವಿಚಾರದಲ್ಲಿ ಒಳಿತನ್ನು ಕಾಣ್ತೀರಾ. ಮಕ್ಕಳ ವಿಚಾರದಲ್ಲಿ ಒಳಿತನ್ನು ಕಾಣ್ತೀರಾ ಅಂತಂದರೆ ಯಾವ ರೀತಿ ಅಂತಂದರೆ, ಮಕ್ಕಳಿಂದ ಪ್ರಶಂಸೆ ಅನ್ನೋದು ತೊಗೊತೀರ. ಅಂತಂದರೆ ನನ್ನ ಮಗ ಓದ್ತಾ ಇರಲಿಲ್ಲ ಅಂತಂದು ಇಷ್ಟು ದಿನ ನೀವು ಏನು ಮಾನಸಿಕವಾದಂಥ ಚಿಂತನೆಗಳನ್ನೋದು ಏನು ಮಾಡ್ತಾ ಇದ್ರಿ, ಈ ವರ್ಷ ನಿಮ್ಮ ಮಗ ನೀವು ಅಂದ್ಕೊಂಡಿರಂತಿರಲಿಲ್ಲ, ಆಯಿತಾ. ಆ ರೀತಿಯಲ್ಲಿ ಪ್ರಶಂಸೆ ಅನ್ನೋದು ನಿಮಗೆ ತಂದೆ ತಾಯಿಯವರಿಗೆ ತುಂಬಾ ಪ್ರಶಂಸೆ ಅನ್ನೋದು ಕೊಡ್ತಾನೆ. ಒಳ್ಳೆಯದಾಗ್ತದೆ ನಿಮಗೆ ಮಕರ ರಾಶಿ ಮಕ್ಕಳಿಗೆ. ಮತ್ತು ಬಾಂಧವ್ಯಗಳು ಅಂತಂದರೆ ನಿಮಗೆ ಬಿಟ್ಟು ಹೋಗಿರುವಂತಹ ವಿಚಾರ ಅಂತಂದರೆ, ನಿಮ್ಮ ಸ್ನೇಹ ಬೇಡ, ನಿಮ್ಮ ಸಂಬಂಧ ಬೇಡ ಅಂತ ಇಷ್ಟು ದಿನ ನಿಮ್ಮನ್ನು ದೂರ ಇಟ್ಟಿರೋಂಥ ಏನು ಸಂಬಂಧಗಳಿರ್ತವೆ, ಅವರು ನಿಮಗೆ ಹತ್ತಿರವನ್ನೋದು ಆಗ್ತಾರೆ. ಯಾವ ರೀತಿ ಹತ್ತಿರ ಆಗ್ತಾರೆ ಅಂತಂದರೆ, ಇವಾಗ 7.5 ಶನಿ ಅನ್ನೋದು ದೂರ ಆಗುವಂಥ ವಿಚಾರದಲ್ಲಿ ನಿಮಗೆ ಗುರುಬಲ ಅನ್ನೋದು ಪರಿಪೂರ್ಣಕವಾಗಿ ಬರುತ್ತೆ. ಆ ಗುರುಬಲ ಆಗುವಂಥ ವಿಚಾರದಲ್ಲಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಮ ಸಂಬಂಧಗಳು ತುಂಬಾ ಗಟ್ಟಿ ಅನ್ನೋದು ಆಗುತ್ತೆ ಅಂತ ನಾನು ಹೇಳ್ತೇನೆ. ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಕಂಟಕ ಇದೆ. ಆಸ್ತಿಯ ವಿಚಾರದಲ್ಲಿ ಯಾಕೆ ಕಂಟಕ ಇದೆ ಅಂತಂದರೆ, ನಿಮ್ಮ ಪೂರ್ವಿಕರು ಮಾಡಿರುವಂಥ ಆಸ್ತಿಗಳಿರ್ತದೆ, ಅದರ ಮೇಲೆ ಸ್ವಲ್ಪ ಯಾವುದಾದ್ರು ಒಂದು ಕೋರ್ಟ್ ಕೇಸ್ ಹಾಕಿರ್ಬೋದು, ಆಯಿತಾ. ಕೋರ್ಟ್ ಕೇಸ್ ಹಾಕಿರ್ತಾರೆ, ಅದು ನಿಮಗೆ ಬರಲಾರ್ದಂಗೆ ಮಾಡಿರ್ತಾರೆ. ಆ ವಿಚಾರದಲ್ಲಿ ಮಾನಸಿಕವಾಗಿ ನೀವು ತುಂಬ ನೊಂದ್ಬಿಟ್ಟಿರ್ತೀರ. ಯಾಕಪ್ಪ ನಮ್ಮ ತಂದೆಯವರು ಮಾಡಿರುವಂಥ ಆಸ್ತಿ ನಮಗೆ ಬರ್ತಾ ಇಲ್ವಲ್ಲಪ್ಪ ಅಂತಂದು ತುಂಬಾ ವಿಚಾರ ಅನ್ನೋದು ಮಾಡಿರ್ತೀರ. ಆ ರೀತಿಯಲ್ಲಿ ವಿಚಾರ ಮಾಡಿರುವಂಥದ್ದು ಈ ವರ್ಷ ನಿಮಗೆ 100% ಒಂದು 70% ಏನಿದೆ ಅಂತಂದರೆ, 100ಅಲ್ಲಿ ಒಂದು 70% ನಿಮ್ಮ ಪರವಾಗಿ ಅನ್ನೋದು ಕಾನೂನುಬದ್ಧವಾಗಿ 70% ನಿಮ್ಮ ಕೆಲಸ ಅನ್ನೋದು ಆಗುತ್ತೆ, ಆಯಿತಾ. ಮತ್ತು ಮಹಿಳೆಯರಿಗೆ ತುಂಬ ಶುಭ ಇದೆ. ಮಹಿಳೆಯರಿಗೆ ಯಾವ ರೀತಿಯಲ್ಲಿ ಶುಭ ಇದೆ ಅಂತಂದರೆ, ಮಹಿಳೆಯರಿಗೆ ತನ್ನ ಗಂಡನ ವಿಚಾರದಲ್ಲಿ ಆಗಿರ್ಬೋದು. ಇವಾಗ ಮಕರ ರಾಶಿಯಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿ ಅಂದರೆ, ಚಂಚಲ ಬುದ್ಧಿ ಚಂಚಲ ಮನಸ್ಸು, 10 ನಿಮಿಷದಂಥ ಬುದ್ಧಿ 10 ನಿಮಿಷಕ್ಕೆ ಇರೋದಿಲ್ಲ ಹೆಣ್ಮಕ್ಳು. ಆ ರೀತಿಯಲ್ಲಿರುವಂತಹ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಇವಾಗ ಯಾವ ರೀತಿ ಮಾಡ್ತಿರ್ತಾರೆ, ನನ್ನ ಗಂಡ ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ವಿಚಾರ ಮಾಡ್ತಾ ಇಲ್ಲ ಅಂತ ನೀವೇನು ಇಷ್ಟು ದಿನ ನೀವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ರಿ, ಇವಾಗ ನಿಮಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಿದೆ ಅಂತ ತಿಳ್ಕೊಳ್ಳಿ, ಆಯಿತಾ. ಎಲ್ಲ ಹೆಣ್ಣು ಮಕ್ಕಳಿಗೆ ತುಂಬಾ ಶುಭಕರವಾಗಿ ಇದೆ. ಮತ್ತು ಉತ್ತಮ ನಿರ್ಧಾರ ತಗೋಬೇಕು. ಉತ್ತಮ ನಿರ್ಧಾರ ಯಾವ ರೀತಿಯಲ್ಲಿ ತಗೋಬೇಕು ಅಂತಂದರೆ, ನೀವು ಯಾವುದಾದ್ರು ಒಂದು ಕೆಲಸ ಮಾಡ್ತಿರ್ತೀರ, 1 ಸರಿ ಅಲ್ಲ 10 ಸರಿ ಯೋಚನೆ ಮಾಡಬೇಕು. ಯಾವ ರೀತಿಯಲ್ಲಿ ಯೋಚನೆ ಮಾಡಬೇಕು, ಈ ಕೆಲಸ ಮಾಡ್ತು ಅಂದರೆ ನನಗೆ ಬೆನಿಫಿಟ್ ಆಗುತ್ತಾ, ನಾನು ಇದರಿಂದ ನಾನು ಲಾಭ ಅನ್ನೋದು ತೊಗೊತೀನ ಅಂತಂದರೆ ನೀವೇನು ವಿಚಾರ ಮಾಡ್ತೀರಾ, ಆ ವಿಚಾರದ ತಕ್ಕಂಥ ಪ್ರತಿಫಲಗಳನ್ನೋದು ನಿಮಗೆ 100% ಅನ್ನೋದು ಬರುತ್ತೆ. ಮತ್ತು ಇವಾಗ ಇವಂತಂದರೆ ಇವಾಗ ವ್ಯಾಪಾರದಲ್ಲಿ ಆಗಿರ್ಬೋದು, ವ್ಯವಹಾರದಲ್ಲಿ ಆಗಿರ್ಬೋದು, ನಾನು ಎಲ್ಲ ರೀತಿಯಲ್ಲಿ ತಿಳಿಸ್ಕೊಟ್ಟೆ. ಇದೆಲ್ಲದರಲ್ಲಿ ಉತ್ತಮವಾದಂಥ ಫಲಕಾರಿ ಅನ್ನೋಂಥ ವಿಚಾರಗಳು ಇದೆ,
ಆಯ್ತಾ. ನೀವು ಏನು ಮಾಡಬೇಕು ಅಂತಂದ್ರೆ ವಿಚಾರಗಳಿದೆ ಅಂತಂದ್ರೆ ಸುಮ್ಮನೆ ಕೂತ್ಕೊಳ್ಳುವಂಥದ್ದಲ್ಲ. ನನಗೆ ಗುರುಬಲ ಬಂದಿದೆಯಪ್ಪ, ನಾನು ಮಾಡಿದ್ದೇ ಆಟ, ಏನು ಮಾಡಿದ್ರು ನನಗೆ ಯಶಸ್ವಿಯನ್ನ ಆಗುತ್ತಂತಂದು ಬೀಗಬೇಡಿ. ಯಾಕಂತಂದ್ರೆ ವಿಚಾರ ಯಾವ ರೀತಿ ಇದೆ ಅಂತಂದ್ರೆ ಕಾಲಲ್ಲಿ ಮುಳ್ಳು ಚುಚ್ಕೊಂಡಾಗ ಆ ಮುಳ್ಳನ್ನು ತಕ್ಕೊಂಡು ಹೋಯ್ತು ಅಂತಂದ್ರೆ ನಿಮ್ಮದು ಶುಭ ವಿಚಾರ ಅನ್ನೋದು ಬರುತ್ತೆ. ಎದಕ್ಕೆ ಬರುತ್ತೆ ಅಂತಂದ್ರೆ ನಾನು ಪ್ರತಿ ಸರಿ ಹೇಳೋದು ಅದೇ. ಏನಂತ ಹೇಳುತ್ತೇನೆ ಅಂತಂದ್ರೆ ನಿಮಗೆ ಜಾತಕದ ವಿಶ್ಲೇಷಣೆ ಗೊತ್ತಾಗಬೇಕು. ಯಾವ ರೀತಿಯಲ್ಲಿ ವಿಶ್ಲೇಷಣೆ ಗೊತ್ತಾಗಬೇಕು? ರಾಶಿ ಒಂದೇ ಆಗಿರ್ಬೋದು, ಹುಟ್ಟಿದ ದಿನಾಂಕದಿಂದ ಅವನ ಪಾದಗಳು ಅಂತಂದ್ರೆ ಪಾದ ನಕ್ಷತ್ರಗಳೆನ್ನೋದು ಏನಿರ್ತದೆ ಅದು ಚೇಂಜಸ್ ಆಗ್ತದೆ. ಅದಕ್ಕೆ ನೀವು ಏನು ಮಾಡಬೇಕು ಅಂತಂದ್ರೆ ನಾನು ನಮ್ಮ ಕೈಯಿಂದ ಆಗುವಂಥದ್ದು ಒಂದು ಪರಿಹಾರ ಹೇಳ್ತೀನಿ. ನಾನು ಏನಂತಂದ್ರೆ ಯಾವ ಪರಿಹಾರ ಅಂತಂದ್ರೆ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಒಮ್ಮೆರು ನಿಮ್ಮ ಇಷ್ಟು ಕಷ್ಟಪಟ್ಟಿದ್ದೀರಾ, ಆನೆ ಎಷ್ಟು ಕಷ್ಟಪಟ್ಟಿದ್ದೀರಾ 5 ವರ್ಷದ ಮಟ್ಟ ನೀವು, ಆಯ್ತಾ. ಏನಂತಂದ್ರೆ ಒಮ್ಮೆ ನೀವು ಆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೇದಾಗತ್ತೆ. ಯಾಕಂತಂದ್ರೆ ನಾನು ಬೆಟ್ಟ ಹತ್ತಿ ಅಂತ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬೆಟ್ಟ ಹತ್ತಿ ಅಂತ ಇದಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಕಷ್ಟಗಳು ಇಷ್ಟು ದಿನದ ಮಟ್ಟ ಬೆಟ್ಟದ ಥರ ಇತ್ತು. ಆ ಬೆಟ್ಟನ ದಾಟಿಬಿಟ್ಟು ಒಂದು ಒಳ್ಳೆ ನಿಮ್ಮ ವಿಚಾರಗಳು ಏನಿದೆ ತುಂಬಾನೇ ಒಳ್ಳೇದಾಗ್ತಾ ಇದೆ. ಆ ವಿಚಾರಗಳು ಒಳ್ಳೇದಾಗಿತ್ತು ಅಂತ ಟೈಮ್ನಲ್ಲಿ ನಾನು ಇವಾಗ ಏನಂತಂದ್ರೆ ವೆಂಕಟೇಶ್ವರನ ದರ್ಶನ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ತಂದೆ ತಾಯಿಯವರ ಕಾಲಿಗೆ ಆಶೀರ್ವಾದ ಪಡ್ಕೊಂಡು ಯಾವ್ದಾರ ಒಂದು ಉತ್ತಮ ಕೆಲಸ ಮಾಡಿ ಎಲ್ಲ ರೀತಿಯಲ್ಲೂ ಒಳ್ಳೇದಾಗ್ತದೆ. ಒಂದು ಪರಿಹಾರದ ಯಂತ್ರ, ಒಂದು ತಂತ್ರ ಏನಿರ್ತದೆ ಆ ತಂತ್ರ ಸಾರವಾಗಿ ಎಲ್ಲ ನಾನು ಹೇಳಿದ್ದೀನಿ, ಆಯ್ತಾ. ಒಂದು ನಿಮಗೆ ಚಿಕ್ಕ ತಂತ್ರದ ನಿಯಮವನ್ನು ಹೇಳ್ತೇನೆ. ಯಾವ ರೀತಿ ಅಂತಂದ್ರೆ ಓಂ ನಮೋ ವೆಂಕಟೇಶ್ವರಾಯ ನಮಃ, ಎದ್ದ ತಕ್ಷಣ ಓಂ ನಮೋ ವೆಂಕಟೇಶ್ವರಾಯ ನಮಃ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಶುಭ ಕೆಲಸಕ್ಕೆ ಹೋಗಿ ಎಲ್ಲ ರೀತಿಯಲ್ಲಿ ಒಳ್ಳೇದಾಗ್ತದೆ. ನಮಸ್ಕಾರ. ಮತ್ತೊಮ್ಮೆ ನಿಮಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಗುರುಭ್ಯೋ ನಮಃ.